ಹಾಲೆಲ್ಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗ ನಾವು ನೋಡಬೇಕಾದರೆ ದೇವರ ಮಹಿಮೆ, ದೇವರ ರಕ್ಷಣೆ, ದೇವರು ನಮಗಾಗಿ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ, ಆತನ ಯಾಜಕರನ್ನು ಯಾವ ರೀತಿಯಲ್ಲಿ ಒಟ್ಟುಗೂಡಿಸ್ತಾನೆ, ಆತನು ನಮಗಾಗಿ ಯಾರ್ಯಾರನ್ನು ಕೊಡುವಲ್ಪಡ್ತಾನೆ, ನಮ್ಮ ರಕ್ಷಕಕ್ಕಾಗಿ ಯಾರು ಬರುವಂತರಾಗಿದ್ದಾರೆ ಅಂತ ಇವತ್ತು ನಾವು ನೋಡುವಂತರಾಗಿದ್ದೇವೆ. ದೇವದೂತರು, ಯೆಹೋವನ ದೂತರು, ಇವರೆಲ್ಲ ಯಾರಾಗಿದ್ದಾರೆ ಅಂತ ಹೇಳಿ ನಾವು ನೋಡುವಂತರಾಗಿದ್ದೇವೆ. ದೇವದೂತರನ್ನು ಮಾಡಿದಕ್ಕಾಗಿ, ಅದಕ್ಕಾಗಿ ದೇವದೂತರ ಕಾರ್ಯಗಳು ಯಾವುವು ಅಂತೇಳಿ ನಾವು ಓದುವಂತ ಪುಸ್ತಕದಲ್ಲಿ ಇವತ್ತು ನೋಡುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಜಕ್ರಿಯ ಪುಸ್ತಕ 3ನೇ ಸಂಧಿ ಮತ್ತೆ 1ರಿಂದ 10ನೇ ವಚನದವರೆಗೆ ಇವತ್ತು ನಾವು ಅದು ಪರಾಂತರವಾಗಿ ಆಳವಾಗಿ ಪವಿತ್ರಾತ್ಮ ದೇವರು ಇವತ್ತು ನಮ್ಮನ್ನು ನೋಡುವಂತನಾಗಿದ್ದಾನೆ. ಸತ್ಯವೇದ ಇದ್ದವರೆಲ್ಲ ತೆಗೆರಿ. ಜಕ್ರಿಯನು ಬರೆದ ಪದನೆ 3ನೇ ಸಂಧಿ 1ನೇ ವಚನದಿಂದ 10ನೇ ವಚನ ತನಕ ಇವತ್ತಿನ ವಾಕ್ಯ ಭಾಗ ಇರುತ್ತದೆ. ನಾವು ಮೊದಲನೇ ವಚನ ಓದೋಣ. ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಆಮೇನ್. ಇಲ್ಲಿ ಯಾರ ಯೆಹೋವನ ದೂತನು ಯಾರು? ಜಕ್ರಾಯರ ಪುಸ್ತಕದಲ್ಲಿ ಈ ಯೆಹೋಶುವನು ಯಾರು ಮತ್ತ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿದ್ದ ಯೆಹೋಶುವನು ಯಾರು? ಈ ಇಬ್ಬರು ವ್ಯಕ್ತಿಯಲ್ಲಿ ಇಬ್ಬರು ಒಂದೇ ಆಗಿಲ್ಲ. ಈ ವ್ಯಕ್ತಿ ಇಲ್ಲಿದ್ದ ಯೆಹೋಶುವನು ಬೇರೆ ಆಗಿದ್ದಾನೆ ಮತ್ತು ನಾವು ಧರ್ಮಶಾಸ್ತ್ರದಲ್ಲಿ ಬರೆದ ಮೋಶೆ ಗ್ರಂಥದಲ್ಲಿದ್ದ ಯೆಹೋಶುವನು ಜಾಶುವ ಬೇರೆ ಇದ್ದಿದ್ದಾರೆ. ಇಲ್ಲಿನ ಜಾಶುವ ಬೇರೆ ಆಗಿದ್ದಾರೆ. ಈತನು ಮಹಾಯಾಜಕನಾದ ಜಾಶುವನಾಗಿದ್ದಾನೆ. ಯಾರು? ಜಕ್ರಾಯ ಪುಸ್ತಕದಲ್ಲಿ ಬರೆದಿದ್ದಾತನು. ಜಾಶುವದಲ್ಲಿ ಬರೆದಿದ್ದ ಮೋಶನ ಶಿಷ್ಯನಾಗಿ ದೇವರನ್ನು ಕಾರ್ಯ ಮಾಡಿದ ಜಾಶುವರಾಗಿದ್ದನು. ಆತನು ಪ್ರವಾದಿಯಿಂದ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಯೆಹೋಶುವನು ಇಸ್ರಾಯೇಲರ ಜನಾಂಗವನ್ನು ಏನ್ ಮಾಡ್ತಾ ಇದ್ದ? ಪ್ರಸಿದ್ಧ ಪಡಿಸುತ್ತಾ ಇದ್ದಿದ್ದ. ಯಾರ ಮೂಲಕ? ಯೇಸುವಿನ ಮೂಲಕ. ಆತನು ಯಾಜಕರ ಕೆಲಸವಾಗಿ ಮಾಡ್ತಿದ್ದ. ಯಾರು? ಯಾವ ಮೋಶನ ಅಣ್ಣನಾದ ಆರೋನನು ಯಾಜಕನಾಗಿದ್ದ, ಮಹಾಯಾಜಕನು. ಆನ ಸಂತತಿಯಿಂದ ಬಂದಿದ್ದ ಇವನು ಒಬ್ಬ ಯೆಹೋಶುವನಾಗಿದ್ದನು. ಈತನು ದೇವರ ದರ್ಶನ ನೋಡುತ್ತಿದ್ದನು. ಈತನು ಏನು ಬರೆಯಲ್ಪಟ್ಟಿದೆ? ಯೆಹೋವನ ದೂತನು. ಯೆಹೋವನು ನನಗೆ ಏನ್ ಮಾಡ್ದ? ಇಲ್ಲಿ ಯೆಹೋವನ ದೂತನು ಮುಂದೆ ನಿಂತಿದನು. ಆಮೇಲೆ ಮುಂದೇನದ ಓದ್ರಿ ಇಂಪಾರ್ಟೆಂಟ್ ಆಗಿ. ಸೈತಾನನನ್ನು ಯೆಹೋಶುವನಿಗೆ ಪ್ರತಿಕಕ್ಷವಾಗಿ ಅವರ ಬಲಗಡೆಯಲ್ಲಿ ನಿಂತಿದ್ದನು. ಸೈತಾನನು ಯಾರ? ಯಾಜಕನ ಬದ್ಧದಲ್ಲಿ ಬಲಗಡೆಯಲ್ಲಿ ಸೈತಾನನು ಆಸರುಡನಾಗಿ ನಿಂತಿದ್ದನು. ಆ ದುರಾತ್ಮನ ಕಾರ್ಯ ಏನಿರುತ್ತದೆ ಅಂತ ನಾವು ಮುಂದೆ ಓದುವಾಗ ನಮಗೆ ಗೊತ್ತಾಗುತ್ತದೆ. ಈ ಕಾರ್ಯದಲ್ಲಿ ಆತನ ಒಂದು ಸ್ವಭಾವವನ್ನು ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಯೆಹೋವನ ದೂತವು ಎಂದು ಬರೆಯಲ್ಪಟ್ಟಿದಾಗ ನಾವು ವಾಕ್ಯವನ್ನು ಕಲಿತುಕೊಳ್ಳಬೇಕು. ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಗಮನ ಮಾಡಬೇಕು. ಯೆಹೋವನ ದೂತವು ಎಲ್ಲೆಲ್ಲಿ ಯೆಹೋವನ ದೂತರು ಬರ್ತಾ ಇರ್ತಾರಲ್ಲ ಅಲ್ಲೆಲ್ಲ ಯೇಸುವಿನ ಹೆಸರು. ಅದು ಯೆಹೋವನ ದೂತನು. ಒಂದೇ ಜಾಗದಲ್ಲಿ ಯೆಹೋವನು ಅಂತ ಹೇಳಿ ಬರುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ 2 ಸರ್ತಿ ಯೇಸು ಯೆಹೋವ ಅಂತ ಬರೆಯಲ್ಪಟ್ಟಿದೆಯಲ್ಲ ಅಲ್ಲಿ ತಂದೆ ಆದ ದೇವರನ್ನು ಆ ಹೆಸರು ಪಡಿಸಲ್ಪಟ್ಟಿದೆ. ಮತ್ತು ಯೆಹೋವ ದೂತನು, ಯೆಹೋವನ ಕಾರ್ಯ, ಯೆಹೋವನ ಸೈನ್ಯ, ಯೆಹೋವನ ಮನುಷ್ಯನು, ಯೆಹೋವನ ಕಾರ್ಯಗಳೆಲ್ಲದಲ್ಲಿ ಯೇಸು ಕ್ರಿಸ್ತನು ಕಾರ್ಯ ಮಾಡಿದ್ದಾನೆ. ಈ ಭೂಲೋಕದಲ್ಲಿ ಎಲ್ಲೆಲ್ಲಿ ಕಾಲಿಟ್ಟಿದ್ದಾನಲ್ಲ ಹಳೆ ಒಡಂಬಡಿಕೆಯಿಂದ ಇಲ್ಲಿವರೆಗೆ ಅದೆಲ್ಲ ಕಾರ್ಯವು ಯೇಸು ಮಾಡಿದಂಥದ್ದಾಗಿದೆ. ಯೇಸು ಕ್ರಿಸ್ತನು ಮಾಡಿದಂಥದ್ದಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಸೈತಾನನು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತಾ ಇದ್ದನು ಅಂತೇಳಿ. ಆ ನೋಡುವಾಗ ಸೈತಾನನು ಯಾತಕ್ಕಾಗಿ ಲೋಕದ ಮೇಲೆ ಆತನ ಕಾರ್ಯ ಮಾಡ್ತಾ ಇದ್ದಿದ್ದ. ಈ ಯೆಹೋವನ ದೂತನಾಗಿದ್ದಾಗ ನಾವು ಇದೇ ಪುಸ್ತಕ ನೋಡ್ತೇವೆ. ಜನಸಿಸ್ ಅಲ್ಲಿ ಹೋಗ್ತೇವೆ. ಆದಿಕಾಂಡ 14ನೇ ಸಂಧಿ 7ನೇ ವಚನದಲ್ಲಿ ನೋಡಿ. ಸತ್ಯವೇದದಲ್ಲಿ ಸುಮಾರು ಈ 300 ಸಮಯದಲ್ಲಿ ಏನ್ ಬರ್ತಾರ? ದೇವದೂತರು ಅಂತ ಹೇಳಿ ಬರೆಯಲ್ಪಟ್ಟಿದ್ದಾರೆ. ಈ ದೇವದೂತರು ಏನ್ ಮಾಡಲ್ಪಡ್ತಾರೆ? ಇವರು ಮನುಷ್ಯ ರೂಪಗಳನ್ನು ಹಾಕ್ತಾರ, ದೇವ ರೂಪಗಳು ಹಾಕ್ತಾರ. ದೇವರು ಏನೇನು ಆಜ್ಞೆ ಕೊಡ್ತಾರಲ್ಲ ಆ ಆಜ್ಞೆಗಳಿಗೆ ಎಕ್ಸಿಕ್ಯೂಟ್ ಮಾಡೋಕೆ ಬರುವಂತರಾಗಿದ್ದಾರೆ. ಆ ಕಾರ್ಯಕ್ಕೆ ಫುಲ್ಫಿಲ್ ಮಾಡುವುದಕ್ಕೆ ಬರುವಂತರಾಗಿದ್ದಾರೆ. ಅವರು ಮಾನವ ರೂಪವು ತಾಳ್ತಾರೆ, ಆ ದೇವದೂತರ ರೂಪವನ್ನು ತರಿತಾರೆ. ಈ ದೇವದೂತರು ಅಂತೇಳಿ ಸುಮಾರು ಎಷ್ಟು
300 ಸಮೇತ ಬರೆಯಲ್ಪಟ್ಟಿದ್ದಾರೆ. ನೋಡ್ರಿ, ಈ ಜಕ್ರಾಯನ ಪುಸ್ತಕದಲ್ಲಿ ದೇವರ ವಾಕ್ಯವನ್ನು ಎಷ್ಟು ಸ್ಪಷ್ಟವಾಗಿ, ಎಷ್ಟು ಆಗಾಮ್ಯವಾಗಿ ಬರೆಯಲ್ಪಟ್ಟಿದ್ದಾನೆ. ಆ ಯಾಜಕನಾದ ಯೆಹೋಶುವನ ಬಗ್ಗೆ ಬರಿತಾ ಇದ್ದಾನೆ. ನಾವು ಆ ಯೆಹೋಶುವನ ನೋಡ್ಬೇಕಾದರೆ ಅವನ ನಂಬಿಕೆಯಿಂದ ನೋಡ್ತೇವೋ, ಅವನು ಸೂರ್ಯ ಚಂದ್ರನನ್ನು ನಿಲ್ಲಿಸಿದಂತನಾಗಿದ್ದನು. ಆ ಯೆಹೋವ ದೇವರು ಏಂಜಲ್ ಮುಖಾಂತರ ಕಾರ್ಯ ಮಾಡಿಸಿ ಹಗಲು ರಾತ್ರಿ ಮುಂಜಾನೆ ರಾತ್ರಿ ಆಗಲಂತೆ ಸೂರ್ಯನು ಅಲ್ಲೇ ಸ್ಥಾಪವಾಗಿ ನಿಂತಿತು. ಮತ್ತೆ ಯೆರಿಕೋ ಕೋಟೆ ನೋಡಲ್ಪಡ್ತೇವೆ. ಏಸು ಸುತ್ತಿದಾಗ ದೇವದೂತರು ಮುಂದೆ ಹೋಗುವಾಗ ಆ ಯೆರಿಕೋ ಕೋಟೆ ಬಿದ್ದು ಹೋಗುತ್ತದೆ. ಆದರೆ ಯೆಹೋಶುವನು ಇಲ್ಲಿ ನೋಡಿದೆ ಬೇರೆ. ಇಲ್ಲಿ ಸೈತಾನನು ಆತನ ಮೊಗ್ಗಲಲ್ಲಿ ಬಂದು ನಿಂತಿತ್ತು. ಈ ದೇವದೂತರು ಎಂಬುದಾಗಿ ಭಾಷಾಂತರ ಮಾಡಲಾಗಿತ್ತು. ಇಬ್ರಿಯ ಪದ ಮತ್ತು ಗ್ರೀಕ್ ಪದದಲ್ಲಿ ಸಂದೇಶಾರ್ಥವೇನು ಕೊಡ್ತದೆ ಅಂದ್ರೆ, ದೇವರು ತನ್ನ ಸೇವೆಗಾಗಿ ದೇವದೂತರನ್ನು ಉಂಟು ಮಾಡಿದನು. ಗ್ರೀಕು ಮತ್ತು ಇಬ್ರಿಯ ಭಾಷೆಯಲ್ಲಿ ದೇವದೂತರಂದ್ರ ಅರ್ಥ ಏನು? ದೇವರು ತನ್ನ ಸೇವಕರಿಗಾಗಿ ದೇವದೂತರನ್ನು ಉಂಟು ಮಾಡಿದನು. ಇದೇ ಕಾರ್ಯ ನಾವು ಇಲ್ಲಿ ಮಾತ್ರ ನೋಡ್ತೇವೆ. ಸೈತಾನನ ಬಗ್ಗೆ ನೋಡುವಂತರಾಗಿದ್ದೇವೆ. ಈ ಸೈತಾನನು ಏನ್ ಕಾರ್ಯ ಮಾಡ್ದ, ಸೈತಾನನು ಯಾವ ರೀತಿಯಾಗಿ ವಶಪಡಿಸ್ಕೊತಾನ ಮನುಷ್ಯರಿಗೆ, ಅದಕ್ಕಾಗಿ ನಾವು ನೋಡ್ತೇವೆ. ಈ ಸೈತಾನನ ಕಾರ್ಯ ಏನದ ನಾವು ಟಿಪ್ಪಣಿಗಾಗಿ ನೋಡ್ತೇವೆ. ಅಲ್ಲಿ ಸೈತಾನನ ಏನ್ ಮಾಡ್ದ, ಯಾಜಕನಾದ ಯೆಹೋಶುವನ ಮಗ್ಗಲಲ್ಲಿ ನಿಂತಿತ್ತು. ನಾವು ಇದೇವಾ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ. 4ನೇ ಸಂಧಿ 1ರಿಂದ 10ನೇ ವಚನದಲ್ಲಿ ದೇವರು ಉಪವಾಸ ಮಾಡಿ 40 ದಿವಸ ಹಗಲು ರಾತ್ರಿಯನ್ನು ಏನ್ ಮಾಡ್ದ, ಉಪವಾಸ ಮಾಡಿದಾಗ 40ನೇ ದಿವಸ ದೇವರಿಗೆ ಶೋಧನೆ ತಂದಿದ್ದ ಸೈತಾನನ ಏನಂತಾನ, ಈ ಕಲ್ಲನ್ನು ರೊಟ್ಟಿ ಮಾಡುತ್ತೀನು, ಶಿಖರದ ಮೇಲೆ ಒಯ್ಯಲಿಂದ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ನಿನ್ನ ದೇವದೂತರು ಕಳಿಸ್ತಾರ. ನೋಡಿ, ದೇವದೂತರು ಮತ್ತು ಅಲ್ಲಿ ಅದು ಸೈತಾನನಿಗೆ ಹೇಳಲ್ಪಡ್ತಾ ಇದೆ. ಅದೇ ಕಾರ್ಯ ನಡೆಯುತ್ತಾ ಇದೆ ಇಲ್ಲಿ. ಸೈತಾನನ ಕಾರ್ಯ ಏನು? ಹಿಂಸಿಸುವುದು, ಕಷ್ಟದಲ್ಲಿ ಹಾಕುವುದು, ದುಃಖದಲ್ಲಿ ಹಾಕುವುದು, ಸಮಸ್ಯೆಯಲ್ಲಿ ಹಾಕುವುದು ಇದೆ. ಈಗ ಸೈತಾನನ ಯೆಹೋಶುವನ ಹತ್ರ ಯಾದಕ್ಕಾಗಿ ಬಂದಿತ್ತು ಅಂತ ನಾವು ಮುಂದೆ ನೋಡುವಂತರಾಗಿದೆ. ಓದ್ರಿ ಅಮ್ಮೋರೆ. ಆಗ ಯೆಹೋವನ ದೂತನು ಸೈತಾನನಿಗೆ ಸೈತಾನನೇ ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿದ್ದ ಯೆಹೋವನು ನಿಂಬಲಿ ಖಂಡಿಸಲಿ. ನೋಡಿ, ದೇವರಿಗೆ ಯಾಕದ ಖಂಡಿಸಲಿ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಅದಕ್ಕೆ ಮಾರ್ಪಡುವ ಜಾಗವಿಲ್ಲ, ಅದಕ್ಕೆ ಎಲ್ಲೂ ನಿಲ್ಲುವಂತ ಜಾಗವಿಲ್ಲ. ನಾವು ಇದು ಓದಬೇಕು. ಇದೇ ಭಾಗ 2ನೇ ಸಂಧಿ 11ನೇ ವಚನದಲ್ಲಿ ನೋಡ್ರಿ, ದೇವರು ಯಾಕೆ ಅದನ್ನು ಖಂಡಿಸ್ತಾ ಇದ್ದಾನೆ ಅಂತ ನೋಡ್ತೇವೆ. ಅದೇ ಜಕ್ರಿಯ 2ನೇ ಸಂಧಿ 11ನೇ ವಚನ ಓದ್ರ ಮೋರಿ ಸಿಕ್ಕುದ್ರಗಪ್ಪ ಅಂತ ಹಿಂದ್ಗಡೆನೆ ಇರ್ತದೆ ನೋಡ್ರಿ. ಆ ಜನಾಂಗದಲ್ಲಿ ಬಹು ಜನಾಂಗಗಳು ಯೆಹೋವನಾದ ನನ್ನನ್ನು ಆಶ್ರಯಿಸಿಕೊಂಡರು, ನನ್ನ ಜನವಾಗಿರುವವು, ನಾನು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ಆಗ ಸೇನಾಧೀಶ್ವರನಾದ ಯೆಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನೆಂಬುದನ್ನು ನಿನಗೆ ಗೊತ್ತಾಗುವುದು. ಯಾರಿಗೆ ಕಳಿಸುತ್ತಾನೆ? ಯೇಸು ಕ್ರಿಸ್ತನು, ಯೆಹೋವನ ದೂತನು. ಯಾರಿಗೆ? ಆ ಸೈತಾನನ್ನು ಓಡಿಸುವುದಕ್ಕೆ. ನೋಡ್ರಿ, ನಾವು ಬಹಳಷ್ಟು ವಾಕ್ಯಗಳವ. ದೇವರು ನಮ್ಮನ್ನು ದೇವದೂತನಾಗಿ ಒದಗಿಸುತ್ತಾನೆ. ತಂದೆ ದೇವರು ಸೈತಾನನ ಖಂಡಿಸ್ತಾನೆ ಎಂಬುದು ಆತನ ಮಾತಿನ ಅರ್ಥ. ಯಾವುದು? ತಂದೆ ತನ್ನ ಮಗನಿಗೆ ವಹಿಸಿದ, ಮಗನು ಏನ್ ಮಾಡ್ದ, ಸೈತಾನನನ್ನು ಏನ್ ಮಾಡ್ದ, ಓಡಿಸಿದ, ಖಂಡಿಸಿದ, ಖಡ್ಗಿಸಿದ. ಆತನಿಗೆ ಏನು ಓಡಿಸಿದನಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಎಷ್ಟೋ ಬರ್ದಿದ್ದಾರೆ, ಮಾರ್ಕನಲ್ಲಿ ಬರ್ದಿದ್ದಾರೆ, ಲೂಕನಲ್ಲಿ ಬರ್ದಿದ್ದಾರೆ, ಯೆಹೋವನ ಸುವಾರ್ತೆಯಲ್ಲಿ ಲಾಸ್ಟಲ್ಲಿ ಬರೆಯಲ್ಪಟ್ಟಿದ್ದಾರೆ. ಯೇಸು ಭೂಮಿಗೆ ಬಂದ, ಆತನ ರಕ್ತವನ್ನು ಸುರಿದ, ನಮ್ಮ ಪಾಪಗಳು ಮಾಡ್ದ, ಆ ಸೈತಾನನನ್ನು ಖಂಡಿಸಿದ. ನೋಡಿರಿ, ಅಲ್ಲಿ ವಾಕ್ಯ ನೆರವೇರಿತು, ಇಲ್ಲಿ ವಾಕ್ಯ ನೆರವೇರಿತು. ಇದೇ ದೇವರ ಮಹಿಮೆ. ತಂದೆ, ಮಗ, ಪವಿತ್ರಾತ್ಮ ತ್ರಿಯೇಕ ದೇವರ ಕಾರ್ಯ ಟ್ರಿನಿಟಿ ಇಲ್ಲಿ ನಡೆಯುತ್ತಾ ಇದೆ. ನಾವು ಯಾರು ಸಂಕೋಚ ಪಡಬಾರದು. ತಂದೆನೂ ಇದ್ದಿದ್ದಾರೆ, ಮಗನು ಇದ್ದಿದ್ದಾನೆ, ಪವಿತ್ರಾತ್ಮ ದೇವರು ಇದ್ದಾರೆ. ಈ 3 ದೇವರುಗಳು ಒಂದೇ ಆಗಿದ್ದಾರೆ. ಒಂದೇ ಆತ್ಮ, ಒಂದೇ ಉಸಿರು, ಒಂದೇ ಪ್ರಾಣ, 3 ಕಾರ್ಯಗಳು ಮಾಡುವಂತರಾಗಿದ್ದಾರೆ. ನೋಡ್ರಿ, ಆ ಸೈತಾನನ ಅಂದ್ರೆ ಏನು, ಸೈತಾನನ ಕಾರ್ಯಗಳು ಏನು, ಅದು ಎದಕ್ಕಾಗಿ ಸೈತಾನ ನಿಮ್ಮ ಹತ್ರ ಬರ್ತದೆ. ಓದ್ರಿ ಅಮ್ಮರಿ ಮುಂದೆ. ಉರಿಯಿಂದ ಎಳೆದ ಗೋಡೆಯನ್ನಾಗಿದೆಯಲ್ಲ ಎಂದು ಹೇಳಿದನು. ಯೇಸುವನು ದೇವದೂತನ ಮುಂದೆ ಕೊಳೆ ಬಟ್ಟೆಯನ್ನಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ, ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ, ನಿನ್ನ ದ್ರೋಹವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು. ಆಮೇಲೆ ನೋಡಿ, ಕೊಳೆ ಬಟ್ಟೆ
ಏನು ಕೊಳೆ ಬಟ್ಟೆ ಅಂದ್ರೆ ನಮ್ಮ ಪಾಪಗಳು ಏನ್ ಮಾಡ್ತಿದ್ದ ಸೈತಾನನು ಯೆಹೋಶುವನನ್ನು ದೋಷದಲ್ಲಿ ಹಾಕಲ್ಪಡ್ತಾ ಇದೆ. ಆದರೆ ಕೊಳೆ ಬಟ್ಟೆ ಏನಾಯ್ತು, ನಮ್ಮ ಏನಾಗ್ತದೆ ಅಂದ್ರೆ ಪಾಪ ಸ್ಥಿತಿಗೆ ಆತ್ಮಿಕವಾದ ಹೇಳುವುದರೆ ಅಂದ್ರೆ ಕೊಳೆ ಬಟ್ಟೆ ನಮ್ಮ ಆತ್ಮಿಕದಲ್ಲಿ ನಾನು ಎಷ್ಟೆಲ್ಲ ಪಾಪಗಳು ಮಾಡಿದೆಲ್ಲ ಅವೆಲ್ಲ ನಮ್ಮ ಕೊಳೆ ಬಟ್ಟೆ ಅಂತ ಹೇಳಿ ದೇವರು ಬರೆಯಲ್ಪಟ್ಟಿದ್ದಾನೆ. ನಮ್ಮ ಪಾಪಗಳೇ ನಮ್ಮ ಕೊಳೆ ಬಟ್ಟೆಗಳು. ನಾವು ಎಷ್ಟು ಪಾಪ ಮಾಡಿದೆವು, ಎಷ್ಟು ಪಾಪ ಜೀವಿತದಲ್ಲಿದ್ದೆವು, ನಮ್ಮ ಆತ್ಮ ಎಷ್ಟೆಲ್ಲ ಹೋಗಿದೆ ಅಂತ ಹೇಳಿ ದೇವರ ಮುಂದೆ ಏನ್ ಮಾಡ್ತದೆ ಯೆಹೋಶುವನಿಗೆ ಸೈತಾನನು ಹೇಳುತ್ತಾ ಇದ್ದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಏನ್ ಮಾಡ್ತಾನ, ನಾವು ಅದು ನೀವು ಮನೆಗಡೆ ಹೋಗಿ ಹೋದ್ರಿ, ನೀವು ಆ ಕೊಳೆ ಬಟ್ಟೆದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಸಿಗ್ತದೆ. ಇಸಾಯ 64ನೇ ಸಂಧಿ ಮತ್ತು 16ನೇ ವಚನ ಓದರಿ, ಮತ್ತು ರೋಮಪುರ 3ನೇ ಸಂಧಿ 23, ಎಫೆಸ 2:3ನೇ ಸಂಧಿ ಇದು ಓದಿದಾಗ ಈ ಕೊಳೆ ಬಟ್ಟೆಯಿಂದ ನಾವು ಯಾವ ರೀತಿಯಾಗಿ ಸ್ವಚ್ಛ ಬಟ್ಟೆ ಆಗಬೇಕು, ಸೈತಾನ ನಮ್ಗೆ ಯಾವ ರೀತಿಯಾಗಿ ಪಾಪದಲ್ಲಿ ಸಿಕ್ಕಾಕುತ್ತದೆ, ಆತನ ಸ್ವಭಾವದಲ್ಲಿ ನಮ್ಮನ್ನು ಯಾವ ರೀತಿಯಾಗಿ ಕಾರ್ಯ ಮಾಡ್ತದೆ ಅಂತ ನೋಡ್ತೇವೆ. ನಾವು ಈ ಮಾಡುವ ಅತ್ಯುತ್ತಮವಾದ ಕಾರ್ಯಗಳಲ್ಲಿ ಮತ್ತು ಜನರು ಬಹಳವಾಗಿ ಗರ್ವ ಪಡುವಂತರಾಗಿದ್ದಾರೆ. ಈ ಲೋಕದಲ್ಲಿ ನಾವು ನೋಡ್ತೇವೆ ಎಷ್ಟೆಲ್ಲ ಜನರು ಗರ್ವ ಪಡ್ತಾ ಇದ್ದಾರೆ. ಯಾರ್ಯಾರಿಗ ಈ ಮನಸ್ಸಾಕ್ಷಿ ಇರ್ಬೋದು ಹೇಳ್ರಿ, ಎಲ್ಲ ಜನರು ಗರ್ವ ಪಡ್ತಾ ಇದ್ದಾರೆ ಈ ಮಾರ್ಗದಲ್ಲಿ. ಆತ್ಮಿಕವಾದ ಕಾರ್ಯಗಳಲ್ಲಿ ಯೆಹೋಶುವನು ಯಾಜಕನಾಗಿ ಕಾರ್ಯ ಮಾಡ್ತಿದ್ದ. ಅವನ ಹಿಂದಿನ ಚರಿತ್ರೆ, ಅವನು ಎಷ್ಟು ಗರ್ವ ಪಟ್ಟಿದ ಅಂತ ಹೇಳಿ ಅವನನ್ನು ಸಿಕ್ಕಾಕುವುದಕ್ಕೆ ಕಾರ್ಯ ಮಾಡ್ತಾ ಇತ್ತು. ಆದ್ರೆ ಯೆಹೋವನ ದೂತನು ಏನ್ ಮಾಡ್ತಾನೆ, ಆತನಿಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು. ಏನಿದು ಶ್ರೇಷ್ಠವಾದ ಉಡುಪು ಏನಿದ್ದಿರ್ಬೋದು ಹೇಳ್ರಿ, ಯಾರಾದ್ರೂ ಹೇಳ್ತೀರಿ? 4ನೇ ಸಂಧಿ 4ನೇ ವಚನ ನೋಡಿ, ಲಾಸ್ಟು ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಆತನ ಪರಿಶುದ್ಧ ರಕ್ತ ನಮ್ಮಲ್ಲಿ ಚೆಲ್ಲಲ್ಪಟ್ಟಿದಲ್ಲ, ಅದೇ ಕಾರ್ಯ ಅಲ್ಲಿನೂ ಮಾಡ್ತಾ ಇದ್ದ ಯೇಸು. ಇದೇ ನಮ್ಮ ಹೊಸ ಪಾಪ, ನಮ್ಮ ಹೊಸ ಬಟ್ಟೆ ಅಂದರೆ ನಾವು ಆತ್ಮಿಕವಾಗಿ ಹುಟ್ಟಿದು, ನಾವು ಆತ್ಮಿಕವಾಗಿ ಮುಂದೆ ನಡೆಯೋದು. ಆ ಯೆಹೋಶುವನ ವಿಷಯದಂತೆ ಸತ್ಯತೆ ಮತ್ತು ಪ್ರತಿಷ್ಠಿಸುವ ಒಂದೊಂದು ದೇಶ ಹಾಗೂ ಜನರ ವಿಷಯದಲ್ಲಿ ಸತ್ಯವಾಗಿದೆ. ನೋಡ್ರಿ, ಯಾವ ಕಾರ್ಯಕ್ಕಾಗಿ ನಿಮ್ಗೆ ಹೊಸ ಬಟ್ಟೆ ಸಿಕ್ಕಿದಾಗ ನೀವು ಹಳೆ ಪಾಪಗಳನ್ನು ಬಿಟ್ಟು ಹೊಸ ಜೀವನ, ಹೊಸ ನಡತೆಯಲ್ಲಿ ನಡೀತೀರಿ. ಈ ಯೆಹೋಶುವನಿಗೂ ದೇವರು ಅದೇ ಕಾರ್ಯ ಮಾಡಿದ. ಸೈತಾನನು ಅವನ ಮಗ್ಗಲಲ್ಲಿ ನಿಂತು ಅವನ ಹಳೆ ಪಾಪಗಳನ್ನು ತೆಗೆದು ಕೆರೆದು ತೆಗೆಯುವಾಗ ಯೇಸು ಕ್ರಿಸ್ತನು ಅಲ್ಲಿ ದೇವದೂತರಾಗಿ ಬಂದಿದ. ಯೆಹೋವನ ದೂತನು ತಂದೆ ಮಗನನ್ನು ಕಳಿಸಿ ತನ್ನ ಮಕ್ಕಳು ತನ್ನ ಜನರನ್ನು ರಕ್ಷಿಸುವುದಕ್ಕೆ, ಆ ಇಸ್ರಾಯೇಲ್ ಜನರನ್ನು ರಕ್ಷಿಸುವುದಕ್ಕೆ ಈ ಲೋಕದ ರಕ್ಷಕನಾಗಿ ಬಂದಿದ. ಇದೇ ನೋಡಿ ವ್ಯತ್ಯಾಸ. ಸೈತಾನನು ಅಲ್ಲಿ ಕಾರ್ಯ ಮಾಡಿದ. ನಾವು ಮತ್ತಾಯ ಸುವಾರ್ತೆ 4:10 ನೋಡಿದೆವು ದೇವರನ್ನು ಯಾವ ರೀತಿಯಾಗಿ ಹಿಂಸಿಸಿದೆ. ಯಾಕಂದ್ರೆ ದೇವರು ಮಾನವ ರೂಪವಾಗಿ ತಾಳಿ ಬಂದಾಗ ಈ ಶೋಧನೆಗಳು ಬರುವಂತೇಳಿ ದೇವರು ನಮ್ಮನ್ನು ಹೇಳಿಕೊಟ್ಟ. ಆದರೆ ಆ ಶೋಧನೆಗೆ ನಾವು ಒಳಗಾಗದಂತೆ ನಾವು ಏನ್ ಕಾರ್ಯ ಮಾಡಬೇಕು? ಸತ್ಯ ವಾಕ್ಯವನ್ನು ಓದಬೇಕು. ನೀವು ಪ್ರತಿನಿತ್ಯ ಈ ಹೋಲಿ ಬೈಬಲ್ ಅನ್ನು ನೀವು ಅಭ್ಯಾಸ ಮಾಡಬೇಕು. ನೀವು ದೇವರ ಜೊತೆ ಮಾತಾಡಬೇಕು. ಅವಾಗ ನಿಮಗೆ ಈ ಮಾರ್ಗದಿಂದ ಸೈತಾನ ನಿಮ್ಮ ಎಲೆಗಡೆ ಬಳೆಗಳಲ್ಲಿ ನಿಂತಾಗ ಏನ್ ಮಾಡ್ತೀರಿ? ಅದನ್ನು ನೀವು ಸುಡುವಂತರಾಗಿದ್ದೀರಿ. ನೀವು ಹೊಸ ಉಡುಪು ಉಟ್ಟುಕೊಳ್ಳುತ್ತೀರಿ. ನಿಮ್ಮ ಹಳೆ ಬಟ್ಟೆಗಳನ್ನು ಅವನು ತೆಗೆಯುವಂತನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಹೊಸ ಉಡುಪನ್ನು ಉಡಿಸಿ ನಿಮ್ಮ ಹೊಸ ರಾಜ್ಯದಲ್ಲಿ, ನಿಮ್ಮ ಆತ್ಮಿಕ ರಾಜ್ಯದಲ್ಲಿ ನೀವು ಹೊಸ ಮುನ್ನಡೆಯುವಲ್ಲಿ ನಿಮ್ಮ ಪಾಪಗಳಲ್ಲಿ ನಿಮ್ಮನ್ನು ಜನಾಂಗಗಳ ಮೇಲೆ ಎತ್ತುವಂತನಾಗಿದ್ದಾನೆ. ನಾವು 5ನೇ ವಾಕ್ಯ ನೋಡುತ್ತೇವೆ. ಮತ್ತೆ ಇವನ ತಲೆಗೆ ಶುಭ್ರವಾದ ಮುಂಡಾಸಿಯನ್ನು ಸುತ್ತಿರಿ ಎಂದು ಅವನು ಅಪ್ಪಣೆ ಕೊಡಲು ಅವರು ಅವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿ ಅವನಿಗೆ ವಸ್ತ್ರಗಳನ್ನು ಹಾಕಿದರು. ಆಗ ಯೆಹೋವನ ದೂತರು ಎದ್ದು ನಿಂತರು ಮತ್ತು ಯೆಹೋವನ ದೂತರು ಯೆಹೋಶುವನಿಗೆ ಈ ಮಾತು ಕೊಟ್ಟರು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನೀನು ನನ್ನ ಮಾರ್ಗದೊಳಗೆ ನಡೆದು ನಾನು ನಿನಗೆ ವಹಿಸಿದ ಪಾರುಪತ್ಯವನ್ನು ನೆರವೇರಿಸಿದರೆ ನನ್ನ ಆಲಯದ ಮುಖ್ಯಾಧಿಕಾರಿನಾಗಿ ನನ್ನ ಪ್ರಕಾರಗಳನ್ನು ನೋಡಿಕೊಳ್ಳುವಿ. ನೋಡಿ ಏನದ ದೇವ್ರ ಮಾತಾಡಿದ್ರೆ ಏನದ, ನನ್ನ ಆಲಯದ ಮುಖ್ಯ ಮಹಾಪ್ರವಾದಿಯಾಗಿ ಮಾಡುತ್ತೇನೆ. ಯಾವಾಗ?
ನನ್ನ ಆಜ್ಞೆಗಳು ಎಲ್ಲ ಕೈಕೊಂಡು ನನ್ನ ಮಾರ್ಗದಲ್ಲಿ ನಡೆದು ನಾ ಬೋಧಿಸಿದು ಯಾವುದು ತಪ್ಪಾಗಿದೆ, ತಪ್ಪು ಯಾವ ಸೈತಾನದ ಕೆಲಸ ಇದೆ, ಇವತ್ತು ಈ ಜನರೇಷನ್ ಅಲ್ಲಿ ದೇವರು ಅದೇ ಮಾರ್ಗ ನೋಡ್ತಾ ಇದ್ದಿದ್ದಾನೆ. ನಾನು ರೆಡಿಯಾಗಿದ್ದೆ ಅಂತ ದೇವರು ಕೈ ಚಾಚಿ ನಿಂತಿದ್ದಾನೆ. ನೀನು ಮಾರ್ಗವನ್ನು ಹಿಡಿ. ಒಳ್ಳೆ ಮಾರ್ಗ ಕೆಟ್ಟ ಮಾರ್ಗ ಎರಡು ಮಾರ್ಗಗಳು ನಿಂತಿದ್ದಾವೆ. ನೀನು ಒಳ್ಳೆ ಮಾರ್ಗಕ್ಕೆ ಹೋಗುತ್ತೆ ಅಂದ್ರೆ ಸೈತಾನ ನಿನ್ನನ್ನು ಪಾಪದಲ್ಲಿ ಹಾಕಿ ನಿನ್ನ ಹಳೆ ಬಟ್ಟೆಗಳಲ್ಲಿ ನಿನ್ನ ಚಿಂದಿಯಾಗಿ ಮಾಡುವಂಥದ್ದಾಗುತ್ತದೆ. ಅದೇ ನಿನಗೆ ಹಳೆ ಬಟ್ಟೆಯಿಂದ ಹೊಸ ಬಟ್ಟೆಗೆ ಬರಬೇಕಾದರೆ ಯೇಸುವಿನ ಮಾರ್ಗದಲ್ಲಿ ನಡಿಬೇಕು, ಆತನ ಮಹಿಮೆಯಲ್ಲಿ ನೀನು ನಡಿಬೇಕು. ಯೇಸುವಿನ ಮಾರ್ಗದಲ್ಲಿ ನಡೆದಾಗ ಮಾತ್ರ ನೀನು ಯಾಜಕನಾಗಿ ಮಹಾಯಾಜಕನಾಗಿ ನೀನು ಆಲಯದಲ್ಲಿ ನೀನು ಕೆಲಸ ಮಾಡುವಂತೆ ನಾನು ನಡೆಸುತ್ತೆ ಅಂತ ಹೇಳಲ್ಪಡ್ತಾನೆ ದೇವರು. ಅದೇ ರೀತಿಯಾಗಿ ದೇವರಿಗೆ ನಂಬಿಕೆ ಆಗಿದ್ದರೆ ಮತ್ತು ಪರಿಶುದ್ಧತೆ ಆಗಿ ಜೀವಿಸುವರು ಯಾರಾಗಲಿಲ್ಲ, ದೊಡ್ಡ ಬಹುಮಾನಗಳು ಸಿಗುವುದಿಲ್ಲ. ಯಾರು ದೇವರಿಗೆ ನಂಬಿಕೆಸ್ಥರಾಗಲ್ರು, ಯಾರಿರಲ್ರಲ್ಲ ಅವರಿಗೆ ಬಹುಮಾನ ಸಿಗಲ್ರು. ಓದ್ರಿ ಅಮ್ಮರಿ 7ನೇದು 8ನೇದು ಓದ್ರಿ. ಹಂಗೆ ಈ ಸನ್ನಿಧಾನ ದೂತರ ನಡುವೆ ಪ್ರವೇಶಿಸುವ ಹಕ್ಕನ್ನು ನಿನಗೆ ಕೊಡುವೆನು. ಮಹಾಯಾಜಕನಾದ ಯೋಶುವನೇ, ನೀನು ನಿನ್ನ ಮುಂದೆ ಕೂತುಕೊಳ್ಳುವ ನಿನ್ನ ಸಹಕಾರಿಗಳಿಗೂ ತಿಳಿರಿ. ಇಗೋ, ಮೊಳಕೆ ಎಂಬ ನನ್ನ ಸೇವಕನನ್ನು ಹೊರಡಿಸುತ್ತೇನೆಂಬುದಕ್ಕೆ ಇವರೇ ಮುಂಗುರುತು. ಹೌದು, ಸನ್ನಿಧಾನದ ದೂತನು. ಸನ್ನಿಧಾನದ ದೂತನಂದ್ರ ಯುದ್ಧದಲ್ಲಿ ಖಡ್ಗವನ್ನು ಹಿಡಿದು ನಿನ್ನ ಜೊತೆ ನಿಲ್ಲುವಂತ ಯಾರೀತ? ಯಾರು ಹೇಳಿ, ಯಾರಾದ್ರೂ ಹೇಳ್ತೀರಿ? ಈ ಸನ್ನಿಧಾನದ ದೂತನು ಯಾರು? ಆತನೇ ಯೇಸು ಕ್ರಿಸ್ತ. ಹಳೆ ಒಡಂಬಡಿಕೆಯಲ್ಲಿ ಸನ್ನಿಧಾನದ ದೂತ, ಯೆಹೋವನ ದೂತ, ಇದೆಲ್ಲ ಏನದ? ಜೀಸಸ್, ನಮ್ಮ ಜೀಸಸ್ ಯೇಸು ಕ್ರಿಸ್ತನ ಹೆಸರಾಗಿದೆ. ಆತನೇ ಸನ್ನಿಧಾನದ ದೂತ. ಯಾರು ಸನ್ನಿಧಾನದಲ್ಲಿ ಇರ್ತಾರ? ನಿನ್ ರೋಗದ ಬಿದ್ದಾಗ ನಿನ್ ಸನ್ನಿಧಾನದಲ್ಲಿ ಇರ್ತಾನ. ನಿನ್ ನಂಬಿಗಸ್ತನಾಗಿದ್ದರೆ ನಿನ್ ಸರಿ ನಿಂದಿರ್ತಾನ. ನಿನ್ನ ಪರಿಶುದ್ಧನಾಗಿದ್ದಾಗ ಜೀವಿಸಿದಂತೆ ನಿನ್ನ ಬಳಿ ಕಾರ್ಯ ಮಾಡುತ್ತಾನೆ. ಈ ಸನ್ನಿಧಾನದ ದೂತನೇ ನಿನಗೆ ಏನ್ ಮಾಡ್ತಾನ? ಉನ್ನತಿವಾದ. ಈ ಸನ್ನಿಧಾನ ದೂತನಲ್ಲಿ ಏನದ? ಸಾಮರ್ಥ್ಯ ಅದ. ಆ ಸಾಮರ್ಥ್ಯ ನಾವು ತಗೋಬೇಕು. ಆ ಆತ್ಮವನ್ನು ನಾವು ಗೆಲ್ಲಬೇಕಾದ್ರೆ ನಾವೇನು ಮಾಡಬೇಕು? ಆತನ ಮಾರ್ಗದಲ್ಲಿ ನಡಿಬೇಕು. ನಾವು 7ನೇ ವಚನ 6ನೇ ವಚನ 7ನೇ ವಚನ ನೋಡಿದ್ದೇವೆ. ಏನದ? ನನ್ನ ಮಾರ್ಗದ ಮೇಲೆ ನಡಿ, ನನ್ನ ಆಲಯದಲ್ಲಿ ಏನ್ ಮಾಡ್ತೇನೆ? ನಿನಗ ಉನ್ನತಿ ಕೊಡ್ತೆ, ನಿನಗೆ ಸ್ಥಾನ ಕೊಡ್ತೆ, ಮರ್ಯಾದೆ ಕೊಡ್ತೆ, ನಿನಗೆ ಈ ಭೂಮಿ ಮೇಲೆ ಬಹುದಿನ ಬದುಕುವ ಅವಕಾಶ ಕೊಡ್ತೆ. ನಿನ್ನ ಸೈತಾನನು ಬಂದ್ರೆ ಏನದ? ನಾನೇ ಬಂದು ಖಡ್ಗ ಹಿಡಿತೆ, ಯಾರು ಯುದ್ಧ ಮಾಡ್ತೇನೆ ಅಂತ ಹೇಳ್ತಾನ. ಅದರ ಒಂದೊಂದು ಯುದ್ಧಕ್ಕೆ ಉತ್ತರಿಸುವಂತ ದೇವರು ಯಾರನ? ಸನ್ನಿಧಾನದ ದೇವದೂತನು. ಈ ಸನ್ನಿಧಾನದ ದೇವದೂತನ ಹೆಸರು ದೇವರ ಯೇಸುವಿನ ಇನ್ನೊಂದು ಹೆಸರಾಗಿದೆ, ಸನ್ನಿಧಾನದ ಈ ದೇವದೂತನು. ನೋಡ್ರಿ, ಸನ್ನಿಧಾನದ ದೂತನು ನಡುವೆ ನಾವು ನೋಡುತ್ತೇವೆ. ಆತನು ಖಡ್ಗವಾಗಿ ಇರುವ ದೇವದೂತರಾಗಿದ್ದಾನೆ. ಖಡ್ಗ ಅಂದ್ರೆ ಏನು? ಫೈರ್, ಚಾಕು, ಕತ್ತಿ, ಅದರಿಂದ ನಿಮ್ಮನ್ನು ಸೇರಿಸುವಂತನಾಗಿದ್ದಾನೆ. ನಿಮ್ಮ ಹತ್ರ ಯಾರಾದ್ರೂ ಯುದ್ಧ ವೀರರಿದ್ದರೆ ಯಾರಾದ್ರೂ ನಿಮ್ಮ ಮುಟ್ಟುವಂತ ಚಾನ್ಸ್ ಇದೆನಾ? ನೋ, ನೆವರ್. ಯಾರು ನಿಮ್ಮನ್ನು ಮುಟ್ಟಕ್ಕಾಗುವುದಿಲ್ಲ, ಯಾರು ನಿಮ್ಮನ್ನು ಹಿಂಸೆ ಪಡಿಸುವಕ್ಕಾಗ್ತಾ ಇಲ್ಲ. ನೋಡ್ರಿ, 8ನೇ ವಚನ ಏನಿತ್ತು ಅಲ್ಲಿ ಮುಂದೆ ನೋಡುವಾಗ, ಮುಂಗುರ್ತು. ಮುಂಗುರ್ತು ಅಂದ್ರೆ ಏನಿದ್ರ ಅರ್ಥ? ಮಹಾಯಾಜಕನು ಯೋಶುವನು ಅಲ್ಲಿ ಮೊಳಿಕೆಗೆ, ಒಂದು ಸಣ್ಣ ಮೊಳಿಕೆಗೆ ಇರ್ತದಲ್ಲ, ಅದರದ್ದು ಮುಂದೆ ನಡೆಯುವುದೇ ಮುಂಬರುವ ಮಸಿಯನಾದ ದೇವರು. ಆತನೇ ಏನ್ ಮಾಡ್ತಾನ? ಮುಂಗುರುತು ಆಗಿದ್ದಾನೆ. ಆತನ ಮುರುಗಿ ಅಂದ್ರೆ ಹೊಸದಾಗಿ ಚಿಗುರ್ತದಲ್ಲ, ಆ ಯೇಸುವಿನ ನಿಂಬಲ್ಲಿ ನಿಂತು ನಡೀತಾನೆ. ಅದಕ್ಕೆ ಹೆಸರೇನಿಟ್ಟಾರ? ಮುಂಗುರುತು ಅಂತ ಹೇಳಿದ್ದಾರೆ. ಮೊಳಿಕೆ, ಈ ಮೊಳಿಕೆ ಬರ್ತದಲ್ಲಿ ಯಾವ ರೀತಿಯಾಗಿ ಹೊಸದಾಗಿ, ಅದೇ ಯೇಸು ಕ್ರಿಸ್ತನ ಹೆಸರಾಗಿದೆ. ಅದೇ ಕರೆಯಲ್ಪಟ್ಟಿದೆ ಮುಂದೆ ಮಸಿಯನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿಗೆ ಗುರುತಾಗಿದೆ. ಇದರ ವಾಕ್ಯ ನೀವು ಫುಲ್ಲಾಗಿ ನೋಡ್ಬೇಕಾದ್ರೆ ಏಸಾಯನು ಬರೆದ ಪುಸ್ತಕ ಪ್ರವಾದನೆಗಂತೆ 4ನೇ ಸಂಧಿ 2ನೇ ವಚನ ಓದ್ರಿ. 11 ಮತ್ತು 1ರಲ್ಲಿ, ಜೆರೆಮಿಯ 23 ಮತ್ತು 5ರಲ್ಲಿ ಸಿಗಲ್ಪಡ್ತದೆ. ಮತ್ತು ಜೆರೆಮಿಯ 33ನೇ ಸಂಧಿ 15ನೇ ವಚನದಲ್ಲಿ ನೋಡ್ರಿ, ಯೇಸು ಕ್ರಿಸ್ತನ ಹೆಂಗ ಮುಗ್ಗಿದಾರ, ಇದು ಗಿಡ ಆಗಿದ್ದಾರೆ, ಆತನ ಮೂಲಕ ಯಾವ ರೀತಿಯಾಗಿ ಮಸೀಹನು ಬರ್ತಾನಂತೇಳಿ ನೋಡುವಂತರಾಗಿದ್ದೀರಿ. ನಾವು ನೋಡ್ತೇವೆ ಮಸೀಹನು ಕೂಡ ಸಹ ದೇವರ ಸೇವಕನಾಗಿದ್ದಾನೆ. ನೋಡ್ರಿ, ಮೆಸ್ಸಿಯನ್ ಏನಾಗಿದ್ದಾನ? ದೇವರ ಸೇವಕನಾಗಿದ್ದಾನೆ. ನೋಡ್ರಿ, ಆತನು ದೇವರ ಮಗನಾಗಿದ್ದರು ಏನಂತ ಹೇಳ್ತಾ ಇದ್ದಾನೆ? ನಾನು ದೇವರ ಸೇವಕನಾಗಿದ್ದಾನೆ. ಈ ವಾಕ್ಯವನ್ನು ನೋಡ್ಬೇಕಾದ್ರೆ ಮತ್ತೆ ನೀವು ಹೋಗ್ರಿ, ಇಸಾಯ 49ನೇ ಸಂಧಿ 5ನೇ 6ನೇ ವಚನದಲ್ಲಿ ಹೋದ್ರಿ, ದೇವರು ಏನಾಗಿದ್ದಾನೆ, ಯಾವ ರೀತಿಯಾಗಿ ಸೇವೆ ಮಾಡ್ತಾ ಇದ್ದಾನೆ ದೇವರದತ್ತು ನೋಡಿರಿ. ನಾವು ಮುಂದೆ 9ನೇ ವಚನ ನೋಡ್ತೇವೆ. ನಾನು ಯೋಶುವನ ಮುಂದೆ
ನಾನು ಯೆಹೋಶುವನ ಮುಂದೆ ಇಟ್ಟಿರುವ ಕಲ್ಲನ್ನು ಇಟ್ಟಿರುವ ಕಲ್ಲನ್ನು ನೋಡಿರಿ. ನೋಡಿರಿ. ಆ ಒಂದೇ ಕಲ್ಲಿನಲ್ಲಿ ಆ ಒಂದೇ ಕಲ್ಲಿನಲ್ಲಿ 7 ಕಣ್ಣುಗಳೊಡನೆ ದೃಷ್ಟಿಯು ಬಿದ್ದಿದೆ. ಆಮೇಲೆ ನೋಡ್ರಿ ಏನದ ಕಲ್ಲು. ಆ ಕಲ್ಲಲ್ಲ ಅದು ವಜ್ರವಾಗಿದೆ. ಆ ವಜ್ರಕ್ಕೆ ಏನದ 7 ಕಣ್ಣಾಗಿದೆ. ಆ ಕಲ್ಲಿನ ಹೆಸರೇನು? ಮತ್ಸ್ಯನಾಗಿರುವ ಹೆಸರಲ್ಲಿ ಒಂದಾಗಿ ಬರೆಯಲ್ಪಟ್ಟಿದೆ. ಬಹಳಷ್ಟು ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದ್ದಾರೆ. ನೀವು ಯಾವುದೋ ಅಂದ್ರೆ ಸ್ಯಾಮ್ಸ್ 118ರಲ್ಲಿ ನೋಡ್ರಿ, ಏಸಾಯ 8ನೇ ಸಂಧಿ ನೋಡ್ರಿ, ದಾನಿಯೇಲ್ 2ನೇ ಸಂಧಿಯಲ್ಲಿ ನೋಡ್ರಿ, ಮತ್ತಾಯ 71ರಲ್ಲಿ ನೋಡ್ರಿ. ಇದರ ಅರ್ಥ ಏನು? ಪುನಃ ರತ್ನವನ್ನು ಕೀರ್ತಿಸುತ್ತದೆ. ಒಂದು ರತ್ನ 7 ಮುಖಗಳಿವೆ. ಆ 7 ಮುಖಗಳೆಂದರೆ ಏನು? ಪುನಃ ಆ ಕಣ್ಣುಗಳು ಚಿತ್ರಿಸಲ್ಪಟ್ಟಿದೆ. ನಾವು ಜಕ್ರಿಯ ಪುಸ್ತಕದಲ್ಲಿ ನೋಡಿದೆವು. 4ನೇ ಸಂಧಿ 10ನೇ ವಚನ ಹೋದ್ರಮ್ಮ, ಅದರಲ್ಲಿ ತೋರಿಸಲ್ಪಡ್ತಾ ಇದೆ ಯಾವ ರೀತಿಯಾಗಿ ಇರ್ತದೆ ಅಂತೇಳಿ. ಕಲ್ಲಿನ ಅರ್ಥ ಏನಂತೇಳಿ ಮುಂದೆ ಇರ್ತದೆ ನೋಡ್ರಿ. 4ನೇ ಸಂಧಿ 10ನೇ ವಚನ. ಆ ದಿವಸಗಳಲ್ಲಿ 10ನೇ ಸಂಧಿ ಮುಂದೆ 10 4ನೇ ಸಂಧಿ 10ನೇ ವಚನ ಹೋದ್ರೆ ಅದು. ಆ ದಿನಗಳಲ್ಲಿ ಸೂಚಿತವಾದ ಎಲ್ಲ ಯೆಹೋವನ 7 ಕಣ್ಣುಗಳು ಭೂಲೋಕದ ಎಲ್ಲ ಕಡೆಯಲ್ಲಿಯೂ ಪ್ರಸಿದ್ಧವಾದ ತೂಕದ ಗುಂಟು ಜೆರುಬ್ಬಾಲೆಂಬ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತೇವೆ. ಈ 7 ಕಣ್ಣುಗಳಂದ್ರೆ ಏನು? ಪರಿಪೂರ್ಣವಾದ ಬುದ್ಧಿಶಕ್ತಿಗಳು. ಈ ಪರಿಪೂರ್ಣವಾದ 7 ಬುದ್ಧಿಶಕ್ತಿಗಳು ಯಾರ ಹತ್ರ ಇದೆ ಅಂದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿದೆ. ಯೇಸು ಕ್ರಿಸ್ತನಲ್ಲಿ 7 ಬುದ್ಧಿಗಳಿದ್ದೇವೆ. ಆತನು ಇಸ್ರಾಯೇಲ ಮೇಲೆ ಪರಿಪೂರ್ಣವಾದ ಜಾಗೃತೆ ಮತ್ತು ಅದಕ್ಕೆ ಕೊಡುವ ರಕ್ಷಣೆಯನ್ನು ಬಹುಶಃ ಸೂಚಿಸುತ್ತದೆ. ಮತ್ತು ಏನದ? ಅಥವಾ ಮಸೀಯನು ಪರಿಪೂರ್ಣವಾಗಿ ದೇವರ ಆತ್ಮವನ್ನು ಹೊಂದಿದವನು ಆಗಿದ್ದಾನೆ. ಈ 7 ಕಣ್ಣುಗಳಂದ್ರೆ ಇದರ ಅರ್ಥ ಇದೇ ಕೊಡಲು ಬರ್ತಾ ಇದೆ. ಇದು ಸೂಚಿತವಾಗಿ ನಾವು ಪ್ರಕಟಣೆಯಲ್ಲಿ ನೋಡಲ್ಪಡ್ತೇವೆ. ಪ್ರಕಟಣೆ 5ನೇ ಸಂಧಿ 6ನೇ ವಚನದಲ್ಲಿ ನೀವು ಹೋದ್ರಿ, 7 ಕಂಬ ಅಂದ್ರೆ ಒಂದೇ ಕುರಿಮರಿಗೆ 7 ಕಂಬಗಳು ಬರುವಂತ ನೋಡಿದ್ದೇವೆ. ಅಲ್ಲೂ ಅದೇ ಆಗಿದೆ, ಇದು ಅದೇ ಆಗಿದೆ. ಇದೆಲ್ಲ ಯೇಸು ಕ್ರಿಸ್ತನಿಗೆ ಮೆಚ್ಚುಗೆ ಆಗಿದೆ. ಆತನೇನದನ 7 ಬುದ್ಧಿಶಕ್ತಿಗಳಿರ್ತವೆ ಅವನ ಹತ್ರ. ಇಸ್ರಾಯೇಲ್ ಅದನ್ನು ಪರಿಪೂರ್ಣತೆ ಜಾಗ್ರತೆಯಿಂದ ಏನ್ ಮಾಡ್ತಾನ? ಕೊಡುವವನಾಗಿದ್ದಾನೆ. ಅದಕ್ಕಾಗಿ ನಾವು ರಕ್ಷಣೆ ಮಾರ್ಗವನ್ನು ನೋಡಬಹುದು. ನಾವು ಕೊನೆಯದಾಗಿ 10ನೇದಾಗಿ ನೋಡುವಂತರಾಗಿದ್ದಾನೆ. ಈ 7 ಕಣ್ಣುಗಳು ಪರಿಪೂರ್ಣವಾದ ಬುದ್ಧಿಶಕ್ತಿ ಇಸ್ರಾಯೇಲರಿಗೆ ತೋರಿಸುವಂತದಕ್ಕಾಗಿ ಆ ಭಾಷಾಂತರ ಮಾಡಿದ ಇಬ್ರಿಯ ಪದಗಳೇನೆಂದರೆ ಅಂಗಗಳು. ಈ 7 ಕಣ್ಣುಗಳು ಒಂದು ಕಲ್ಲಿನ ಮೇಲೆ ಅಂದರೆ ಅವು 7 ಅಂಗಗಳಾಗಿದ್ದಾವೆ. 7 ಶಕ್ತಿಯನ್ನು ನಾವು ನೋಡಬಹುದಾಗಿದೆ. ಒಂದು ದಿನಕ್ಕೆ ನಾವೇನು ಮಾಡುತ್ತೇವೆ? ಪಾಪವನ್ನು ತೆಗೆಯಲು ಬೇಕಾದ ಅಧಿಪಾಯವನ್ನು ಒಂದೇ ದಿನದಲ್ಲಿ ಹಾಕಲಾಯಿತು. ಅದು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ ದಿನವಾಗಿದೆ. ನೋಡ್ರಿ, ಆ ಕಲ್ಲಿನ ಅರ್ಥ ಯೇಸುವಿನಲ್ಲಿ 7 ಹೊಸವಾದ ವಾಸವಾದ ಪವಿತ್ರಾತ್ಮ ದೇವರುಗಳು ಆತನು ಕಾರ್ಯ ಮಾಡ್ತಾನೆ. ಆತನಲ್ಲಿ ಅಂತ ಶಕ್ತಿ ರಕ್ಷಣೆ ಇದೆ, ರಕ್ಷಣೆ ಮಾಡುವಂಥದ್ದು. ನಾವು ಲಾಸ್ಟ್ ಆಗಿ ಕೊನೆಯದಾಗಿ ನೋಡ್ತೇವೆ 10ನೇದಾಗಿ ದೇವರು ಮಾಡಿದ ವಾಕ್ಯ, ಹೀಗೆ ನಾನೇ ಅದರಲ್ಲಿ ಕೆತ್ತನೆ ಕೆತ್ತುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಒಂದೇ ದಿನದೊಳಗೆ ದೇಶದ ಪಾಪವನ್ನು ಪರಿಹರಿಸುವೆನು. ಸೇನಾಧೀಶ್ವರನಾದ ಯೆಹೋವನು ಇತ್ತೆನ್ನುತ್ತಾನೆ. ಆ ದಿನದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಹೊರೆಯವರನ್ನು ದ್ರಾಕ್ಷಾಲತೆ ಅಂಜೂರ ಗಿಡದ ಇವುಗಳ ನೆರಳಿಗೆ ಕರೆಯುವಿರಿ. ಆಮೇಲೆ ದ್ರಾಕ್ಷರತೆ ಅಂಜೂರ ಅಂದರೆ ಇದೆಲ್ಲ ದೇವರಿಗೆ ಜೀಸಸ್ಗೆ ಹೋಲಿಸಲ್ಪಟ್ಟಿದೆ. ಈಗ ನಾವು ನೋಡ್ತೇವೆ ಆ ದಿನಗಳಲ್ಲಿ ಅಂದರೆ ಒಂದು ಬಹುಂಗಗಳು ಜನಾಂಗಗಳು ಏನು ಮಾಡಲ್ಪಡ್ತದೆ? ನನ್ನನ್ನು ಬಲಿ ಕಳುಹಿಸಿದ್ದಾರೆ. ಇದೇ ಯೇಸು ಕ್ರಿಸ್ತನಿಗೆ ಏನು ಮಾಡ್ಯಾರ? ಅವರ ಬಳಿಯಲ್ಲಿ ಕಳುಹಿಸಲ್ಪಟ್ಟಿದ್ದಾರೆ. ಯೆಹೋವನ ಕರ್ತನಾದ ಯೇಸು ಕ್ರಿಸ್ತನನ್ನು ಏನು ಮಾಡಿದ? ಆತನು ತನ್ನ ಶರೀರವಾಗಿ ಕೊಟ್ಟಿದ. ಆತನ ಆತ್ಮವಾಗಿ ತ್ರಾಯಕ ದೇವರಾಗಿದ್ದಾರ. ಅದಕ್ಕೆ ಯೆಹೋವ ನಂಬರು ಒಂದೇ ತೈಲಿ 2 ಮನುಷ್ಯರು ಇರ್ಲಕ್ಕಾಗಲ್ಲ. ಯಾಕಂದ್ರೆ ಇಬ್ಬಿಬ್ಬರು ಇರ್ಲಕ್ಕಾಗಲ್ಲ ಒಂದೇ ದೇವರಲ್ಲಿ. ಅದಕ್ಕೆ ಯೆಹೋವನ ದೂತನೆಂದರೆ ತನ್ನ ಮಗ ಪವಿತ್ರಾತ್ಮ ದೇವರು ಮತ್ತು ತಂದೆ. ಇದೇ ತ್ರಾಯಕವಾದ ಕಣ್ಣುಗಳು 7 ಅಂದರೆ 7
ಆ ಬಲವಾದ ಈ ಆತ್ಮಗಳು ದೇವರಲ್ಲಿ ಕಾರ್ಯ ಮಾಡ್ತಾ ಇದೆ. ಆ ಮಸಿಯನು ಯೇಸು ಕ್ರಿಸ್ತನು ಆದಿ ಕಾಲದಿಂದ ಕಾರ್ಯ ಮಾಡ್ತಾ ಇದ್ದಾನೆ ಭೂಲೋಕದ ಮೇಲೆ. ನಾವು ಲೋಕದ ಆಸ್ತಿ ವರಗಳಾಗಿದ್ದೇವೆ. ನೋಡ್ರಿ, ಅಂಜೂರದ ಮರ ಅಂದ್ರೆ ಇದೊಂದು ಬದ್ಧತೆ, ಸಮಾಧಾನ, ಅನ್ಯೂನ್ಯತೆ ಚಿತ್ರವಾಗಿದೆ. ಯಾಕಂದ್ರೆ ಅಂಜೂರ ಮರ ಯಾವಾಗಲೂ ದೇವರು ಪದೇ ಪದೇ ಮಾಡಿದ್ದಾನೆ. ಮತ್ತು ದ್ರಾಕ್ಷರಥ ಏನಾಗಿ ಬರ್ತದೆ, ದೇವರು ನಾನೇ ದ್ರಾಕ್ಷಿ ಬಳ್ಳಿಯಾಗಿದೆ ಅಂತ ಹೇಳಿ ಹೊಸ ಬಾಳಿಕೆ ಬಲ್ಲಿ ನೋಡ್ತೇವೆ. ಆ ಹೊಸ ದ್ರಾಕ್ಷರಸ ಅಂದ್ರೆ ಏನು? ದೇವರು ದ್ರಾಕ್ಷಿ ಬೆಳ್ಳಿಯಾಗಿದ್ದಾನೆ, ನಾವು ಕಂಬುಗಳಾಗಿದ್ದೇವೆ. ನಾವು ಫಲ ಕೊಡದ ಕಂಬುಗಳು ಒಂದೊಂದು ನಾನು ಕತ್ತರಿಸಿ ಬಿಡ್ತೀನಿ ಅಂತ ಹೇಳಿದನು ದೇವರು. ಅದೇ ವಾಕ್ಯಲ್ಲಿ ನೆರವೇರಿಸಿದೆ. ಕ್ರಿಸ್ತನ ಭವಿಷ್ಯದಲ್ಲಿ ಇಸ್ರಾಯೇಲರ ಮತ್ತು ಈ ಲೋಕದ ಎಲ್ಲ ಆಳ್ವಳಿಕೆ ಮಾಡುವ ವೈರಿಗಿಂತ ಸತ್ಯತ್ವವನ್ನು ತೆಗೆದುಕೊಳ್ಳುವುದಿಲ್ಲ. ನೋಡಿ, ಎಲ್ಲರೂ ಸತ್ಯತ್ವವನ್ನು ತೆಗೆದುಕೊಳ್ಳುವುದಿಲ್ಲ. ಆತನು ಏನ್ ಮಾಡ್ತಾನ? ಎಲ್ಲ ವೈರಿಗಳನ್ನು ಆತನ ಏನ್ ಮಾಡ್ತಾನ? ಸೈತನ ನಾಶ ಮಾಡುವಂತನಾಗಿದ್ದಾನೆ. ನಾವು ಜಕ್ರಿಯ ಪುಸ್ತಕದಲ್ಲಿ ಓದಿದ್ದು ಏನದು? 1:3 ಸಂಧಿ 10ನೇ ವಚನ ತನ ಓದಿದ್ದು ದೇವರು ಮಸೀಹನಿಗೆ ಯಾವ ರೀತಿಯಾಗಿ ತೋರ್ಪಡಿಸಿದ್ದಾನೆ. ನಾವು ಯೇಸು ಕ್ರಿಸ್ತನನ್ನು ನಾವು ಅಂತೇವೋ, ಆತನಿಗೆ ಯಾವುದು ಪ್ರವಾದನೆ ಮಾಡಿಲ್ಲ. ನೋಡಿ, ಅವನು 700 ಪ್ರವಾದನೆಗಳನ್ನು ಮೀರಿಸಿ ದೇವರು ತನ್ನ ಒಂದು ಸ್ಥಾಪನೆಯಲ್ಲಿ ಇಟ್ಟಿದ್ದಾನೆ. ಆದರೆ ಕೆಲವು ಜನರು ಇನ್ನು ಯೇಸು ಕ್ರಿಸ್ತನ ಪ್ರವಾದಿ ಅಂತೇಳಿ ಮಾರ್ಪಡಿಸ್ತಾರೆ. ವಾಕ್ಯದ ಭಾಗ ಹೋದಾಗ ಒಂದೊಂದು ವಾಕ್ಯ ನೋಡುವಾಗ ದೇವರು ನಮ್ಮ ಜೊತೆ ಮಾತಾಡುವಂತನಾಗಿದ್ದಾನೆ. ಆತನು ಅವಾಗೂ ಕಾರ್ಯ ಮಾಡಿದ್ದಾನೆ, ಇವಾಗೂ ಕಾರ್ಯ ಮಾಡ್ತಾ ಇದ್ದಾನೆ, ಮುಂದೆ ಕಾರ್ಯ ಮಾಡ್ತಾ ಇದ್ದಾನೆ. ನಿಮ್ಮ ಚಿಂತೆ, ದುಃಖ, ರೋಗ, ನಿಮ್ಮ ಹಳೆ ಪಾಪಗಳು, ಹಳೆ ರೋಗಗಳು ಇವೆಲ್ಲ ನಿಮ್ಮ ಮುಂದೆ ತಂದು ನಿಲ್ಲಿಸುವುದು ಯಾವುದು? ಸೈತಾನನು. ಆ ಸೈತಾನನಿಗೆ ಖಡ್ಗ ಹಿಡಿದು ಯಾರು ಅದನ್ನು ಓಡಿಸುವಂತರು? ನಿಮಗೆ ಹೊಸ ಬಟ್ಟೆ ಉಡಿಸುವವರು ಯಾರು? ಯೇಸು ಕ್ರಿಸ್ತನ್ ನಿಮ್ಮ ಹೊಸ ಬಟ್ಟೆ ಉಡಿಸುವಂತನಾಗಿದ್ದಾನೆ. ಆತನಿಗೆ ಬಿಟ್ಟು ಯಾರಿಂದ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಎಷ್ಟೇ ಜನರು ಬಂದರು, ಎಷ್ಟೇ ಜನರು ಹೋದರು, ಯಾರು ನಿಮ್ಮನ್ನು ಹೊಸದಾದ ಬಟ್ಟೆ ಕೊಟ್ಟಿಲ್ಲ, ಯಾರು ನಿಮ್ಮನ್ನು ಹೊಸದಾಗಿ ಜೀವಿತ ಹುಟ್ಟಿಲ್ಲ, ನೀವು ಹೊಸವಾದ ಜೀವನವೇ ಕಂಡಿಲ್ಲ. ಪಾಪದಲ್ಲಿ ಇದ್ದರು, ಪಾಪದಲ್ಲಿ ಸತ್ತರು. ಯಾಕಂದ್ರೆ ನಿತ್ಯ ಭಾಗ ಅವ್ರಿಗೆ ಸಿಕ್ಕಿಲ್ಲ, ನಿತ್ಯ ಸತ್ಯತೆಯನ್ನು ಅವರಿಗೆ ಸಿಕ್ಕಿಲ್ಲ, ಜೀವದ ಮಾರ್ಗವನ್ನೇ ಅವರು ಹುಡುಕಿಲ್ಲ. ಯಾಕಂದ್ರೆ ಜೀವದ ಮಾರ್ಗ ಯೇಸುವಿನ ಪಾದದಲ್ಲಿದೆ. ಯೇಸುವೆ ರಕ್ಷಕನು ಅಂತ ಹೇಳಿ ನೀವು ಅಂಗೀಕರಿಸಿದಾಗ ಮಾತ್ರ ನೀವು ನರಕದಲ್ಲಿ ಹೋಗಲಾರದೆ ಪರಲೋಕ ರಾಜ್ಯದಲ್ಲಿ ಸೇರ್ತೀರಿ. ಈ ಪರಲೋಕ ರಾಜ್ಯಕ್ಕೆ ನೀವು ಮನೆಯಲ್ಲಿಡ್ತೀರಿ. ಆ ಶಿಷ್ಯರು ಕೇಳಲ್ಪಡ್ತಾರ, ಪ್ರಭುವೇ ನಮಗೆ ಪ್ರಾರ್ಥನೆ ಕಲಿಸು ಅಂತ ಹೇಳಿದಾಗ ದೇವರು ಮೊದಲನೇ ಹೇಳ್ತಾರ, ಪರಲೋಕದಲ್ಲಿರುವ ನಮ್ಮ ತಂದೆ. ಯಾರು ಈ ಪರಲೋಕದಲ್ಲಿರುವ ನಮ್ಮ ತಂದೆ? ಈತನೇ ದೇವರಾಗಿದ್ದಾನೆ. ಈತನು ಮೊದಲನೇದಾಗಿ ಏನ್ ಮಾಡ್ತಾನೆ? ನಮ್ಮ ವಿಜ್ಞಾಪನೆಯನ್ನು ಕೇಳುವಂತನಾಗಿದ್ದಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತನಾಗಿದ್ದಾನೆ. ಪರಲೋಕ ರಾಜ್ಯದಲ್ಲಿ ಆಸರುಡನಾದರೂ ನಮ್ಮ ಒಂದೊಂದು ಮಾತುಗಳಿಗೆ ಆತನ ಆನ್ಸರ್ ಕೊಡುವಂತನಾಗಿದ್ದಾನೆ. ತನ್ನ ಮಗನನ್ನು ಕಳಿಸಿದ ನಮಗಾಗಿ, ತನ್ನ ಪವಿತ್ರತೆಯನ್ನು ನಮ್ಮಲ್ಲಿ ಕಳಿಸಿದ. ಯಾತಕ್ಕಾಗಿ? ಆತನ ಪ್ರೀತಿ. ಎಷ್ಟೆಲ್ಲ ಪ್ರೀತಿ ಮಾಡುವಂತ ದೇವರಿಗೆ ನಾವು ಬಿಟ್ಟು ಏನ್ ಮಾಡ್ತಾ ಇದ್ದೇವೆ? ಪಾಪದ ಮಾರ್ಗದಲ್ಲಿ ಪಾಪವನ್ನೇ ಹೆಚ್ಚಾಗಿ ಪ್ರೀತಿಸಿ ಪಾಪದಲ್ಲಿ ನಾವು ನೆಲೆಗೊಂಡು ಹೋಗುತ್ತಾ ಇದ್ದೇವೆ ಪ್ರಿಯರೇ. ಅದಕ್ಕಾಗಿ ನಾವು ಯೇಸುವಿನ ಮುಖಾಂತರ, ಯೇಸುವಿನ ಮಾತಿನಲ್ಲಿ ಬೀಳಬೇಕು. ನನ್ನದೇ ಸತ್ಯ, ನಾನೇ ಸತ್ಯಗಾರ, ನನ್ನಿಂದನೇ ಸತ್ಯ ನಡೆಯುತ್ತೆ ಅಂತ ಹೇಳಿ ನೀನೇ ಸತ್ಯವಾಗಿ ಮಾಡಿದರೆ ಮೂರ್ಖತನ ಅಂತ ಹೇಳಲ್ಪಡ್ತದೆ ಜ್ಞಾನೋಕ್ತಿಯಲ್ಲಿ. ನೋಡಿ, ಜ್ಞಾನೋಕ್ತಿ 6ನೇ ಸಂಧಿಯಲ್ಲಿ ನಾವು ಓದ್ತೇವೋ, ಎಷ್ಟೆಲ್ಲ ದೇವರು ಮನ ಮಾಡಿದರೆ. ಮೂರ್ಖನು ಮೂರ್ಖತನದಿಂದನೇ ಸಾಯಲ್ಪಡ್ತಾನೆ ಅಂತೇಳಿ. ಜ್ಞಾನಿಯು ಜ್ಞಾನದಿಂದ ತನ್ನ ವಿವೇಕ ಹೆಚ್ಚಾಗಿ ಆತನ ಅಭಿವೃದ್ಧಿ ಹೊಂದುವಂತನಾಗಿದ್ದಾನೆ ಅಂತ ನಾವು ನೋಡ್ತೇವೆ. ಎಲ್ಲಿ ಈ ಮೂರ್ಖರಿಂದ ಏನಾಗುತ್ತದೆ? ಮೂರ್ಖತನ ಹೆಚ್ಚಾಗುತ್ತದೆ. ಜ್ಞಾನಿ ಜೊತೆ ಇದ್ದು ಜ್ಞಾನವನ್ನು ಹೆಚ್ಚಾಗುತ್ತದೆ. ಇದೇ ರೀತಿಯಾಗಿ ನೀನು ದೇವರ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಜ್ಞಾನವಂತನಾಗಬೇಕು. ಈ ಜ್ಞಾನ ಎಲ್ಲಿಂದ ಬರುತ್ತದೆ? ಯಾರು ಕೊಡುವಂತರು ಜ್ಞಾನ? ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರು. ಪ್ರಾರ್ಥನೆಯಲ್ಲಿ ಸ್ಥಿರವಾದಾಗ ನಿನ್ನ ಜ್ಞಾನವು ನಿನ್ನನ್ನು ಹಿಂಬಾಲಿಸುವಂತೆ ದೇವರು ನಿನ್ನನ್ನು ಕೊಡುವಂತ ವರವಾಗಿದೆ. ನಿನ್ನನ್ನು ಜ್ಞಾನ, ವಿವೇಕದಿಂದ, ತಿಳುವಳಿಕೆಯಿಂದ ನೀನು ಹೆಚ್ಚಾಗಿ ಅಭಿವೃದ್ಧಿ ಪಡುತ್ತಿ. ಆವಾಗ ನಿನ್ನ ದುಃಖ, ಚಿಂತೆ, ಸಾಲ, ಮಾಟ, ಮಂತ್ರ, ರೋಗಗಳಿಂದ ನಿನ್ನನ್ನು ಹೊರತರುತ್ತಾರೆ. ಯಾಕಂದ್ರೆ ನಿನ್ನಲ್ಲಿ ಜ್ಞಾನ, ವಿವೇಕ ಬಂದಾಗ, ನಿನಗೆ ತಿಳುವಳಿಕೆ ಬಂದಾಗ ನೀನೇನ್ ಮಾಡ್ತಿ? ದೇವರ ರಾಜ್ಯವನ್ನು ಕಟ್ಟುವಂತನಾಗಿದ್ದಿ. ಆಗ ನಿನ್ನನ್ನು ಯಾರು ಸೋಲಿಸುವಂತರಾಗಿಲ್ಲ. ನಿನಗೆ ಖಡ್ಗವಾಗಿ ದೇವರಾದ ಯೇಸು ಕ್ರಿಸ್ತ ನಿನ್ನ ಮುಂದೆ ನಿಲ್ಲುವಂತನಾಗಿದ್ದಾನೆ. ಸೈತಾನ ನಿನ್ನ ಬಲಗೈಲಿ ಇರಲಿ, 10,000 ಜನ ನಿನ್ನ ಬಲಗಡೆ ಸತ್ತ
ಅಂತೂ ಏನಲ್ಲ, ನಿನಗೆ ಏನು ತಟ್ಟದಂತ ಯಾವ ರೀತಿ ಕೀರ್ತನೆ 91ರಲ್ಲಿ ಬರೆಯಲ್ಪಟ್ಟಿದ್ದಾನೆ ಯೇಸು. ನೋಡಿ ಕೀರ್ತನೆ 91 ಎಲ್ಲರೂ ಓದಬೇಕು, ಎಲ್ಲರೂ ದೇವರ ರಾಜ್ಯಕ್ಕೆ ಸೇರ್ಬೇಕು. ಇದಲ್ಲದೆ ನಾನು ಮನ ಮಾತಿಗೆ ಹೋಗಿ 2 ನಿಮಿಷ ಪ್ರಾರ್ಥನೆ ಮಾಡ್ದ, 1 ನಿಮಿಷ ಪ್ರಾರ್ಥನೆ ಮಾಡ್ದ, ನಾನು ಬೇಕಾಗಿದ್ದ ಕೆಲಸಗಳು ದಿನನಿತ್ಯ ಮಾಡ್ದಂದ್ರೆ ದೇವರು ನೋಡುವುದಿಲ್ಲ. ಸುಳ್ಳು ಸುಳ್ಳಾಗಿಯೇ ಇರುತ್ತದೆ, ಸತ್ಯ ಸತ್ಯವಾಗಿ ಇರುತ್ತದೆ. ದೇವರಿಗೆ ಯಾರು ಭಯ ಪಡ್ತಾರಲ್ಲ ಅವರು ಉದ್ಧಾರಕರಾಗುತ್ತಾರೆ, ರಾಜ್ಯದಲ್ಲಿ ರಾಜ್ಯರಾಗಿ ಓಡಾಡ್ತಾರೆ. ಯಾರು ಅಂಧಕಾರ ಶಕ್ತಿಯನ್ನೇ ಹಳೆ ಬಟ್ಟೆಯನ್ನೇ ಪದೇ ಪದೇ ಉಟ್ಕೊಂಬರಿರ್ತಾರಲ್ಲ ಅವ್ರ ಹತ್ರ ಯಾರು ನಿಲ್ಲುವುದಿಲ್ಲ. ಯಾಕಂದ್ರೆ ಸೈತಾನನ ಕಾರ್ಯಗಳು ತುಂಬಿ ಕಾಣಲ್ಪಡ್ತಾ ಇದೆ ಅವ್ರ ಹತ್ರ. ದೇವರ ಕಣ್ಣು ನಿನ್ನ ಮೇಲೆ ಬಿದ್ದಾಗ ಅಯ್ಯೋ ನನ್ನ ಮಗನು ಅಂತ ಹೇಳುವುದಕ್ಕೂ ಆಗಲ್ಲ. ಯಾಕಂದ್ರೆ ಘೋರವಾದ ಪಾಪದಲ್ಲಿ ಬೀಳ್ತೀವಿ, ಆಗ ನಿನಗೆ ಯಾರು ತೆಗೆಯುವಂತರಿಲ್ಲ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ನೀವೆಲ್ಲರೂ ಯೇಸು ಕ್ರಿಸ್ತನ ಸಲ ನಡೆದು ಆತನ ಮಾರ್ಗದಲ್ಲಿ ನಡಿಬೇಕಂತೆ ಆಸೆ. ಆಮೇನ್.